ಕರ್ಮಭೂಮಿ, ಕಾರ್ಯಕ್ಷೇತ್ರ ಅಂದ್ರೂ ಒಂದೇ, ಕರ್ಮಭೂಮಿ ಅಂದ್ರೂ ಒಂದೇ. ಆಯ್ತಪ್ಪ, ನೀ ರಾಯರೆಡ್ಡಿ ಹೇಳದನ್ನೇ ಹೇಳ್ತೀನಿ, ನನ್ಗೇನಂತೆ. ಎಲ್ಲ ಶಾಂತ ಏನಿಲ್ಲ, ಅವ್ರು ಶಾಂತವಾಗಿದ್ದಾರೆ. ನೀವು ಎಷ್ಟೇ ಪಂಪ್ ಹೊಡೆದ್ರು ಕೂಡ ಅವ್ರು ಶಾಂತವಾಗಿ ಇರ್ತಾರೆ. ಇಡೀ ನಿಮ್ ಸಮುದಾಯ ನಿಮ್ ಶಾಂತ ಮಾಡತ್ರ ಕಾಯ್ಕೊಂಡು ಕೂತಿದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಹೈದರಾಬಾದ್ ಕರ್ನಾಟಕಕ್ಕೆ ಈಗ ರಾಯರೆಡ್ಡಿ ಅವರು ಮಾತಾಡಿದ್ರು, ಶಾಂತ ಮಾಡೋ ಆಗುದಿಲ್ಲ ಅಂತ ಅವ್ರು ಹೇಳಿದ್ರು. ಪಾಪ ಅವ್ರು ನಾನು ಶಾಂತ ಮಾಡಬಾರ್ದತ್ತೆ ಅದೊಂದು ಟೀಮ್ ಕಟ್ಕೊಂಡು ಬಿಟ್ಟಾರೆ. ಅವ್ರು ಸಾಯೋವರೆಗೆ ನನ್ನ ನಾಯಕ ಅನ್ಕೋತ ಈಗ ಪಾಪ ಅವ್ರಕ್ಕಿಂತ 20 ವರ್ಷ ಸಣ್ಣವ್ರ ಮುಂದೆ ಕೈ ಮುಕ್ಕೋತ ಅಡ್ಯಾಡ. ಇಲ್ಲಿ ಈಗ ರಾಜಕೀಯದಲ್ಲಿ ಇವೆಲ್ಲ ಇರ್ತವೆ, ಏರಿಳಿತಗಳೆಲ್ಲ ಇರ್ತವೆ ಅಲ್ವಾ ಅಶೋಕ್? ಇರಲೇಬೇಕು, ಅವು ಇರಲೇಬೇಕು. ರಾಜಕೀಯದಲ್ಲಿ ಏರಿಳಿತಗಳೆಲ್ಲ ಇರ್ತವೆ. ಈಗ ವಿಜಯೇಂದ್ರನ ಅಧ್ಯಕ್ಷರು ಮಾಡ್ಕೊಂಡಿಲ್ವಿ ಇವರು? ಏನು ಅದೇ ಅವ್ರು ಹೇಳಿದ್ದು ಪಾಲಿಟಿಕ್ಸ್. ಈಗ ಗುಜರಾತ್ ಅಂತ ತೆಗೆದುಕೊಳ್ಳಿ, ಈಗ ರಾಜಸ್ಥಾನ್ ತೆಗೆದುಕೊಳ್ಳಿ, ಎಲ್ಲ ಫಸ್ಟ್ ಟೈಮಲ್ಲಿ ಸಾಗ್ಬಿಟ್ಟಿದ್ದಾರೆ. ಈಗ ನೀವು 7 ಟೈಮ್ ಗೆದ್ರು ನಿಮ್ನ ಹಿಂಗ್ಲ ಹೇಳಕ್ ಏನ್ ಮಾಡಕ್ಕಾಗಲ್ಲ. ಈಗ ನಾನು 8 ಸತಿ ಗೆದ್ದಿದ್ದೀನಿ, ನೀವು 8 ಸತಿ ಗೆದ್ದಿದ್ದೀರಿ, ಏನು ಮಾಡಕ್ಕಾಗಲ್ಲ. ಯಾರು ಬೇಕಾದ್ರೂ ಹಿಂದಿಯರು ಬಂದು ಕುತ್ಕೊಬಿಡು. ಅಲ್ಲ, ರಾಜಕೀಯದಲ್ಲಿ ಪಾಲಿಟಿಕ್ಸ್, ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತಿಲ್ಲ. ಅಧಿಕಾರ ಸಿಕ್ಕಿದವನು ಸೀನಿಯರ್, ಸಿಕ್ಕದವನು ಜೂನಿಯರ್. ನಾನು ಕೇಳಿದ್ನಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ. ಅಧಿಕಾರ ಸಿಕ್ಕದವರು ಸೀನಿಯರ್, ಅಧಿಕಾರ ಸಿಕ್ಕದಿರೋರು ಜೂನಿಯರ್. ಓಕೆ, ಅವ್ರು ಯಾವಾಗ ಸೀನಿಯರ್ ಆತಾರೆ? ಸ್ವಾಮೀಜಿ ಯಾರೋ ಹೇಳ್ಬಿಟ್ಟಿದಾರಲ್ಲ ಮುಖ್ಯಮಂತ್ರಿ ಆತಾರೆ ಅಂತ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಯಾವಾಗ 2022ರಲ್ಲಿ ಈ ಆರೋಗ್ಯ, ಶಿಕ್ಷಣ, ಆದಾಯ ಇದ್ರ ಮೇಲೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಮಾಡ್ತಾರೆ. ಅದು 2022ರಲ್ಲಿ ಬಿಡುಗಡೆಯಾಗಿದೆ. 2022ರಲ್ಲಿ ಬಿಡುಗಡೆಯಾಗಿದೆ. ಅದರ ಪ್ರಕಾರ ಇದನ್ನು ಹೇಳ್ಬಿಡ್ತೀನಿ ನೋಡಿ. ಅದರ ಪ್ರಕಾರ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಯಾದಗಿರಿ 30ನೇ ಸ್ಥಾನ, ಕಲಬುರಗಿ 29ನೇ ಸ್ಥಾನ, ರಾಯಚೂರು 28ನೇ ಸ್ಥಾನ, ಹಾವೇರಿ 27ನೇ ಸ್ಥಾನ, ದಾವಣಗೆರೆ 26ನೇ ಸ್ಥಾನ. ಇದು ಹಳೆ ಮೈಸೂರಿನಲ್ಲಿದ್ರು ಕೂಡ ಇದು 26ನೇ ಸ್ಥಾನ. ಆಮೇಲೆ ಕೊಪ್ಪಳ 25ನೇ ಸ್ಥಾನ, ಚಿತ್ರದುರ್ಗ ಇದು ಹಳೆ ಮೈಸೂರಿನಲ್ಲೇ ಇದ್ರು ಕೂಡ 24ನೇ ಸ್ಥಾನ, ವಿಜಯಪುರ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದದ್ದು, ಅದು 23ನೇ ಸ್ಥಾನ. ವಿಜಯಪುರಪ್ಪ, ಬಿಜಾಪುರ, ನಾನು ವಿಜಯನಗರ ಅಂತ ಅನ್ಕೊಂಡಿದ್ದೆ. ವಿಜಯಪುರ 23ನೇ ಸ್ಥಾನ ನಿಮ್ದು. ಬೀದರ್ 22ನೇ ಸ್ಥಾನ, ಚಾಮರಾಜನಗರ 21ನೇ ಸ್ಥಾನ. ಇವು ಕಡೆಯ 10 ಸ್ಥಾನಗಳಲ್ಲಿರ್ತಕ್ಕಂಥ ಜಿಲ್ಲೆಗಳು. ಅದಕ್ಕೋಸ್ಕರ ಈ ಹೈಪವರ್ ಕಮಿಟಿ ಬೇಕಾಗಿದೆ. ಇನ್ನು ತಾರತಮ್ಯ ಇದೆಯಲ್ಲ. ವರಮಾನ ಇವತ್ತು 2 ಲಕ್ಷದ ಸ್ಟೇಟ್ ಅವರೇಜ್ 2,66,000 ವ್ಯಕ್ತಿ ಆದಾಯ, ಇಂಡಿವಿಜುವಲ್ ಆದಾಯ ಸರಾಸರಿ. ಕರೆಕ್ಟ್ ರಾಯರೆಡ್ಡಿ? 2,66,000. ಆದರೆ ಇಲ್ಲಿ ಈ ಜಿಲ್ಲೆಗಳಲ್ಲಿ, ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ 1,50,000 ರೂಪಾಯಿ, 1,50,700 ಅಷ್ಟು ಕಡಿಮೆ.
ಅವರೇಜ್ ಈಸ್ ಅಫ್ಕೋರ್ಸ್ ಬೆಂಗಳೂರು ನಗರ ಜಾಸ್ತಿ ಇದೆ, ಬಟ್ ಅವರೇಜು 2,66,000. ಹೈದರಾಬಾದ್ ಕರ್ನಾಟಕದಲ್ಲಿ 1,50,07 ಎಷ್ಟಿದೆ. ಸೊ ಈ ತಾರತಮ್ಯ ಕಡಿಮೆ ಆಗಬೇಕು. ಹೋಗಲಾಡ್ಸೋಕ್ಕಾಗದೇ ಹೋದರೂ ಕೂಡ ಕಡಿಮೆ ಮಾಡಬೇಕಲ್ಲ, ಆಗ ಮಾತ್ರ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಅಂತ ಹೇಳಕ್ಕೆ ಹೋಗ್ಬೇಕು. ನಾವು ಯಾವತ್ತೂ ಕೂಡ ಹಳೆ ಮೈಸೂರು ಹೊಸ ಮೈಸೂರು ಅಂತ ಭೇದ ಭಾವ ಮಾಡಕ್ಕೆ ಹೋಗಲ್ಲ. ನಮ್ಮ ಸರ್ಕಾರ ಸಮಗ್ರ ಕರ್ನಾಟಕದ ಅಭಿವೃದ್ಧಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ.